ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಶಿಥಿಲಾವಸ್ಥೆಯಲ್ಲಿ ಪಾಳ್ಯ ನಾಡ ಕಚೇರಿ. ಜಿಟಿಜಿಟಿ ಮಳೆಗೆ ಕಟ್ಟಡ ಸೋರಿಕೆ, ಕುಸಿದು ಬೀಳೋ ಹಂತದಲ್ಲಿರುವ ಗೋಡೆಗಳು. ಸಿಬ್ಬಂದಿಗಳನ್ನು ಅಪಾಯಕ್ಕೆ ಆಹ್ವಾನಿಸುತ್ತಿದೆ ನಾಡ ಕಚೇರಿ. ಬೂಬನಹಳ್ಳಿ ವಿಮಾನ ನಿಲ್ದಾಣ ಬಳಿ ರಸ್ತೆ ನಿರ್ಮಾಣಕ್ಕೆ ಸ್ಥಳೀಯರ ಗಡುವು. ಇನ್ನು 15 ದಿನಗಳ ಒಳಗೆ ರಸ್ತೆ ನಿರ್ಮಿಸದಿದ್ದರೆ ಕಾಂಪೌಂಡ್ ನೆಲಸಮ ಅನಿವಾರ್ಯ. ಸಾಮಾಜಿಕ ಕಾರ್ಯಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಕೆ. ಯಾವುದೇ ಕ್ಷೇತ್ರದಲ್ಲಿ ಸಾಧನೆಗೆ ಸಂಕಲ್ಪ ಮತ್ತು ಏಕಾಗ್ರತೆ ಬೇಕು. ನಮ್ಮ ಬದುಕಿನಲ್ಲಿ ಶಿಕ್ಷಕರ ಪಾತ್ರ ಅಮೂಲ್ಯವಾದದ್ದು. ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ತಾರಾನಾಥ್ ಹೇಳಿಕೆ. ಸಾರ್ವಜನಿಕರ ಮತ್ತು ಸಿಬ್ಬಂದಿಗಳ ಜೀವಕ್ಕೆ ಸಂಕಷ್ಟ ಬಂದಿರೋದಲ್ಲದೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವವರಿಗೂ ಆತಂಕ ಎಡೆಮಾಡಿಕೊಟ್ಟಿದೆ. ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯಲ್ಲಿ ನಾಡ ಕಚೇರಿ ಇದ್ದು, ಇದು ಸುಮಾರು 1943ರಲ್ಲಿ ಸ್ವತಂತ್ರ ಪೂರ್ವದ ಕಟ್ಟಡ ಇದಾಗಿದೆ. ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲು 3 ಕೊಠಡಿಗಳಿದ್ದು, 3 ಕೊಠಡಿಗಳು ಸಂಪೂರ್ಣವಾಗಿ ಸೋರುತ್ತಿವೆ. ಅಲ್ಲದೆ ಕಿಟಕಿಗಳಿಗೆ ಮುಚ್ಚಲು ಯಾವುದೇ ವ್ಯವಸ್ಥೆ ಇಲ್ಲ. ಇನ್ನು ಕಟ್ಟಡದ ಮೇಲ್ಚಾವಣಿ ಹಂಚಿನಿಂದ ಕೂಡಿದ್ದು, ಮರದ ರೀಪ್ಗಳು ಮುರಿದು ಬೀಳೋ ಹಂತದಲ್ಲಿದೆ. ಸಹಾಯಕ್ಕೆ ಛಾವಣಿಗೆ ಕೋಲುಗಳನ್ನ, ರಾಡ್ಗಳನ್ನ ಕೊಟ್ಟಿದ್ದಾರೆ. ಹೀಗಾದ್ರೆ ಅಲ್ಲಿನ ದಾಖಲಾತಿಗಳನ್ನ ಸಂರಕ್ಷಣೆ ಮಾಡಲು ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದು, ಸೋರದ ಒಂದು ಕೊಠಡಿಯಲ್ಲಿ ಮಾತ್ರ ಎಲ್ಲ ದಾಖಲೆಗಳನ್ನ ಇಟ್ಟು ಪ್ಲಾಸ್ಟಿಕ್ ಹಾಳೆ ಹಾಕಿ ಮುಚ್ಚಿ ಅದರ ಮೇಲೆ ಬಟ್ಟೆಯಿಂದ ಕಟ್ಟಿ ಸಂರಕ್ಷಿಸಲಾಗಿದೆ. ಈ ದಾಖಲೆಗಳು ಹಾಳಾಗೋ ಭೀತಿ ಇದ್ದು, ಸಂಪೂರ್ಣ ಹಳೆಯದಾದ ಕಟ್ಟಡ ದುರಸ್ತಿಗೆ ಮುಂದಾಗದ ಸರ್ಕಾರದಿಂದ ಇಲ್ಲಿಯ ಸಿಬ್ಬಂದಿಗಳ ಕಷ್ಟ ಹೇಳತೀರದಾಗಿದೆ. ಈ ಕಟ್ಟಡ ಆಲೂರು ತಾಲೂಕು ಪಾಳ್ಯ ಹೋಬಳಿಯ ಪಾಳ್ಯ ಗ್ರಾಮ ಪಂಚಾಯಿತಿಗೆ ಸೇರಿದ್ದು, ಹೋಬಳಿಗೆ ಸಂಬಂಧಿಸಿದ ಸಾರ್ವಜನಿಕರ ಆಸ್ತಿಯ ಎಲ್ಲಾ ದಾಖಲೆಗಳು ಇದರಲ್ಲಿದೆ. ಈ ಕಚೇರಿಯಲ್ಲಿ 8 ಗ್ರಾಮಾಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರು, ರಾಜಸ್ವ ನಿರೀಕ್ಷಕರು, ಉಪ ತಹಸೀಲ್ದಾರ್ ಒಬ್ಬರು, ಕಾರ್ಯನಿರ್ವಾಹಕರು ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ಕಟ್ಟಡ ಮಾತ್ರ ಹಳೆದಾಗಿರೋದು ಬೇಸರದ ಸಂಗತಿ. ಹೀಗಾಗಿ ಮಳೆ ನೀರು ಬೀಳುವಾಗ ದಾಖಲೆಗಳನ್ನು ರಕ್ಷಿಸಲು ಹೆಣಗಾಡಬೇಕಾದ ಸ್ಥಿತಿ ಸಿಬ್ಬಂದಿಗಳಿಗಿದೆ. ಹೀಗಾಗಿ ಸರ್ಕಾರ ಕಟ್ಟಡ ದುರಸ್ತಿ ಮಾಡದಿರೋದ್ರಿಂದ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ ಎಂದು ಸಾರ್ವಜನಿಕರ ಮಾತು. ಇನ್ನು ಈ ವಿಷಯವಾಗಿ ಹಲವಾರು ಬಾರಿ ಸಾರ್ವಜನಿಕರು ಅಧಿಕಾರಿಗಳಿಗೆ ತಿಳಿಸಿದ್ರೂ ಗಮನ ಹರಿಸುತ್ತಿಲ್ಲ. ಅಲ್ಲಿನ ದಾಖಲೆಗಳು ಹಾಳಾದ್ರೆ ಏನು ಮಾಡೋದೆಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮತ್ತು ಸರ್ಕಾರವು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂಬುದಾಗಿ ಈ ಆಫೀಸ್ ತೆರೆದಿದ್ದು, ಅದು ಮೇಲ್ನೋಟಕ್ಕೆ ಮಾತ್ರವೆಂದು ಸೂಚಿಸುವಂತಿದೆ. ಈ ನಾಡ ಕಚೇರಿಗೆ ಯಾವುದೇ ಕಂಪ್ಯೂಟರ್ಗಳನ್ನು ನೀಡದೆ ಅಧಿಕಾರಿಗಳು ತಿಂಗಳುಗಟ್ಟಲೆ ಫೈಲ್ಗಳನ್ನು ತಮ್ಮ ಟೇಬಲ್ಗಳಲ್ಲಿ ಇಟ್ಟುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಹಾಗೂ ಸಾರ್ವಜನಿಕರು ದಿನನಿತ್ಯ ಅಲೆದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡದ ಸುತ್ತಮುತ್ತಲೂ ಗಿಡಗಂಟಿಗಳು ಬೆಳೆದು ಹಾವು ಹಲ್ಲಿಗಳು ವಾಸ ಮಾಡೋ ಸ್ಥಳವಾಗಿದೆ ಮತ್ತು ಕಟ್ಟಡದ ಒಳಗೆ ಬಂದು ಅಧಿಕಾರಿಗಳಿಗೆ ತೊಂದರೆ ಕೊಡುತ್ತಿವೆ. ಇದನ್ನ ನೋಡಿದ ಸಾರ್ವಜನಿಕರು ಮನೆಯಲ್ಲಿರುವ ದನದ ಕೊಟ್ಟಿಗೆಯೇ ಎಷ್ಟು ಮೇಲೆಂದು ಊಹಿಸಿಕೊಳ್ತಿದ್ದಾರೆ. ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಈ ನಾಡ ಕಚೇರಿ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಹೆಚ್ಐ ನ್ಯೂಸ್, ಆಲೂರು. ಭಾಳ ಹಿಂದಿನ ಬ್ರಿಟಿಷ್ ಸರ್ಕಾರದಲ್ಲಿ ಇದ್ದಿದ್ದು ಅಂತ ಅನಿಸ್ತೈತಿ. ಇದು ಎಲ್ಲ ಬಿದೋಕಾಗಿದೆ, ಹಾಳಾಗೋಗಿದೆ. ಅದರಿಂದ ನಾನು ಪಂಚಾಯತಿ ಆಫೀಸ್ ಪಕ್ಕದಲ್ಲೇ ಕೂಡ ನಾಡ ಕಚೇರಿಗೆ ಜಾಗವನ್ನು ಕಳಿಸಿದ್ದೀನಿ. ಕಾರಣ ನಾವು ಆಸ್ಪತ್ರೆಗೆ, ಕಾಲೇಜಿಗೆ, ಸೊಸೈಟಿಗೆ, ಆಸ್ಪತ್ರೆ, ಕೃಷಿ ಇಲಾಖೆ ಪ್ಲಸ್ ಮತ್ತು ಡೈರಿ ಇವೆಲ್ಲದೂ ಕಳೆದಂಥ ಸಂದರ್ಭದಲ್ಲಿ, ಪಂಚಾಯತಿಗೂ ಕಳೆದಂಥ ಸಂದರ್ಭದಲ್ಲಿ ನಾಡ ಕಚೇರಿಗೂ ಕೂಡ ಜಾಗವನ್ನು ಕಳಿಸಿದ್ದೀವಿ. ಅದರಿಂದ ಸರ್ಕಾರಕ್ಕೆ ನಾನು ಹಿಂದೆ ಒಂದು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅದು DC ಅವ್ರಿಗೆ ಬಂದು, ಹಿಂದಿದ್ದ DC ಅವರು ವಾಪಸ್ ಇಲ್ಲಿಗೆ ತಹಸೀಲ್ದಾರಿಗೆ ಬರೆದು ಇವರಿಂದ ಎಲ್ಲ ವರದಿ ತರಿಸ್ಕೊಂಡು ಸರ್ಕಾರಕ್ಕೆ ಕಳಿಸಿದರೆ ಇವತ್ತಿನವರೆಗೂ ಅದೇನು ಕೂಡ ಮೂಮೆಂಟ್ಸ್ ಆಗಿಲ್ಲ. ಈಗ ಮಂತ್ರಿಗಳು ಭಾಳ ಒಳ್ಳೆಯರು ಬಂದವರು ಅಂತ ನಾವೆಲ್ಲರೂ ಕೂಡ ಹೊಗಳ್ತಾರೆ. ನಾನು ಸಮೇತ ಹೊಗಳ್ತೀನಿ, ಪರವಾಗಿಲ್ಲ. ನಮಗೆ ಈ ನಾಡ ಕಚೇರಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಟ್ರೆ ಒಂದು 50 ಲಕ್ಷ ರೂಪಾಯಿ ಬಂದರೆ ಬಿಲ್ಡಿಂಗ್ ಮಾಡ್ಬೋದು. ಹಾಸನ ನಗರದ ಸಮೀಪ ಇರುವ ಉದ್ದೇಶಿತ ವಿಮಾನ ನಿಲ್ದಾಣ ಸುತ್ತ ನಿರ್ಮಿಸಲಾಗಿರುವ ಕಾಂಪೌಂಡ್ ಹೊರಗೆ ಕನಿಷ್ಠ 30 ಅಡಿ ರಸ್ತೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳಬೇಕು. 15 ದಿನಗಳ ಒಳಗೆ ರಸ್ತೆ ನಿರ್ಮಿಸದಿದ್ದರೆ ಹಳ್ಳಿ ಜನರು ಎಲ್ಲಾ ಸೇರಿ ಕಾಂಪೌಂಡ್ ಬೀಳಿಸುವುದು ಅನಿವಾರ್ಯವಾಗುತ್ತದೆ ಎಂದು ಸಾಮಾಜಿಕ ಕಾರ್ಯಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಹಾಸನದ ಬಳಿ ವಿಮಾನ ನಿಲ್ದಾಣ ನಿರ್ಮಾಣವಾಗಬೇಕೆಂಬುದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹಲವು ಕನಸುಗಳಲ್ಲಿ ಒಂದು. 1980ರ ದಶಕದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ಈ ಕನಸು ಹುಟ್ಟಿತು. 1994ರಲ್ಲಿ ಅವರು ಮುಖ್ಯಮಂತ್ರಿಯಾದಾಗ ರೂಪ ಪಡೆದು 1996ರಲ್ಲಿ ಪ್ರಧಾನಿಯಾದರೂ ಅದು ಕಾಗದದಲ್ಲೇ ಸೀಮಿತವಾಯಿತು. ಆದರೆ ಅವರು ಅಧಿಕಾರದಲ್ಲಿದ್ದಾಗಲೂ ಇಲ್ಲದಾಗಲೂ ಈ ಯೋಜನೆಯ ಪ್ರಸ್ತಾಪವನ್ನ ಬಿಡಲಿಲ್ಲ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಹೆಚ್ಚುವರಿ ಭೂಮಿ ಬೇಡಿಕೊಂಡ ಬಳಿಕ ಜಿಲ್ಲಾಡಳಿತ 536 ಎಕರೆ ಜಮೀನು ಸ್ವಾಧೀನಪಡಿಸಿತು. ಸರ್ಕಾರ ನೀಡಿದ ಜಾಗದ ಸುತ್ತ ಎತ್ತರದ ಗೋಡೆ ಮತ್ತು ಮುಳ್ಳಿನ ತಂತಿಯ ಸರಪಳಿಯು ನಿರ್ಮಿಸಲಾಯಿತು. ಆದರೆ ಕೆಲಸ ಮುಗಿದು ವರ್ಷಗಳು ಕಳೆದರೂ ವಿಮಾನಗಳ ಹಾರಾಟ ಕಾಣಿಸಲಿಲ್ಲ. ದ್ಯಾವಲಾಪುರ, ಮೈಲನಹಳ್ಳಿ, ತೆಂಡೆಹಳ್ಳಿ, ಲಕ್ಷ್ಮೀಸಾಗರ, ಬೂವನಹಳ್ಳಿ ಈ ಹಳ್ಳಿಗಳ ರೈತರು ಪ್ರತಿದಿನ ಕಷ್ಟ ಅನುಭವಿಸುತ್ತಿದ್ದಾರೆ ಎಂದರು. ಕಾಂಪೌಂಡ್ ಗೋಡೆಗಳು ಮನೆಗಳ ಅಂಗಳದವರೆಗೂ ಬಂದಿವೆ. ರೈತರು ತಮ್ಮ ಹೊಲಗಳಿಗೆ ಹೋಗುತ್ತಿದ್ದ ಕಾಲುದಾರಿಗಳು, ಬಂಡಿದಾರಿಗಳು ಬಂದಾಗಿವೆ. ದ್ಯಾವಲಾಪುರ ಮತ್ತು ಬೂವನಹಳ್ಳಿ ನಡುವಿನ ರಸ್ತೆ ಕೂಡ ಬಂದಾಗಿದೆ. ಸುತ್ತಮುತ್ತಲ ಗಾಡೇನಹಳ್ಳಿ, ಮೆಳಗೋಡು, ಚೌರಿಕೊಪ್ಲು, ಚಟ್ಟನಹಳ್ಳಿಗಳ ಜನರಿಗೆ ಹಾಸನ ನಗರ ತಲುಪೋದು ಕನಸಾಗುತ್ತದೆ.
ಮೈಲನಹಳ್ಳಿಯ ನೀರಿನ ಕಟ್ಟೆಯ ಮೂಲೆಯನ್ನ ಪ್ರಾಧಿಕಾರವು ಕಬಳಿಸಿ ಗೋಡೆ ಕಟ್ಟಿದ ಪರಿಣಾಮ ನೀರಿನ ಸಂಚಾರವೇ ನಿಂತು ರೈತರು ಬೆಳೆ ಬೆಳೆಯಲಾಗದ ಸ್ಥಿತಿಗೆ ತಲುಪಿದ್ದಾರೆ. ದ್ಯಾವಲಾಪುರದ ರೈತರು ತಮ್ಮ ಹೊಲಗಳಿಗೆ ಹೋಗಲು ಮಳೆ ನೀರಿನ ಗುಂಡಿ ಕಾಲುವೆಯಲ್ಲಿ ಬಗ್ಗಿ ತೆವಳುತ್ತಾ ಹೋಗಬೇಕಾದ ದುಸ್ಥಿತಿ ಎದುರಿಸುತ್ತಿದ್ದಾರೆ. ದನಕರುಗಳು ಸಹ ಆ ಗುಂಡಿಯಲ್ಲಿ ಬೆನ್ನು ಬಗ್ಗಿಸಿ ನುಸುಳುವಂತಾಗಿದೆ ಎಂದರು. ಅಭಿವೃದ್ಧಿಯ ಈ ದೃಶ್ಯವು ಕಣ್ಣೀರು ತರಿಸುತ್ತದೆ. ಹಿಂದಿನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಪರ್ಯಾಯ ರಸ್ತೆ ನಿರ್ಮಾಣದ ಅಗತ್ಯವಿದ್ದು ಗೋಡೆಗೆ ದಾರಿ ಬಿಡಬೇಕೆಂದು ಸೂಚಿಸಿದ್ರು. ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧಿಕಾರಿಗಳು ಕಿವಿ ಕೊಡಲಿಲ್ಲ. ಅವರು ನಮ್ಮ ಮಾತನ್ನು ಕೇಳಲಿಲ್ಲ, ನೋವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಗ್ರಾಮಸ್ಥರು ಕೋಪೋದ್ಗಾರ ವ್ಯಕ್ತಪಡಿಸಿದ್ದಾರೆ. ರೈತರು ಸರ್ಕಾರ ಮತ್ತು ಜಿಲ್ಲಾಡಳಿತದ ಮುಂದೆ 3 ಸ್ಪಷ್ಟ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ವಿಮಾನ ನಿಲ್ದಾಣ ಕಾಂಪೌಂಡ್ ಹೊರಭಾಗದಲ್ಲಿ ಕನಿಷ್ಠ 30 ಅಡಿ ಅಗಲದ ರಸ್ತೆ ನಿರ್ಮಿಸಬೇಕು. ಇನ್ನು 15 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ರೈತರು ಹಳ್ಳಿಗರ ಸಹಕಾರದಿಂದ ತಮ್ಮ ಹಕ್ಕಿನ ದಾರಿಯಲ್ಲಿ ನಿರ್ಮಿಸಲಾದ ಗೋಡೆಗಳನ್ನು ಸ್ವತಃ ಒಡೆದು ಹಾಕುವಂತಾಗುತ್ತದೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ರಲ್ಲದೆ, ನಮ್ಮ ಭೂಮಿ, ನಮ್ಮ ಬೆವರು, ನಮ್ಮ ಹಕ್ಕು ಇವೆಲ್ಲ ಗೋಡೆಯ ಒಳಗೆ ಬಂದಿಯಾಗಿವೆ. ಈಗ ನಾವು ಮೌನವಾಗಿರೋದಿಲ್ಲ ಎಂದು ರೈತರು ಎಚ್ಚರಿಸಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಪ್ರಮೀಳಾ, ನಾಗರಾಜ್, ಹೊನ್ನೇಗೌಡ, ಶಂಕರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಈಗ ಅವರು 536 ಎಕರೆ ಈಗಾಗಲೇ ಅವ್ರ ಸ್ವಾಧೀನದಲ್ಲಿದೆ. ಇನ್ನೂ ಒಂದು 92 ಎಕರೆ ಬೇಕು ಅಂತ ಹೇಳ್ತಿದ್ದಾರೆ. ಶ್ವಾಸ ಅವರಿಗೂ ಒಂಚೂರು ನಿನ್ಗೆ ಹಾಕಿದ್ದೀನಿ. ಇನ್ನೂ 92 ಎಕರೆ ಬೇಕು ಅಂತ ಹೇಳ್ತಿದ್ದಾರೆ. ಈಗ ಏನಾಗಿದೆ, ಆ 3 ಸುತ್ತ ಒಂದು ಕಾಂಪೌಂಡ್ ಹಾಕಿ ಬಂದಿದ್ದಾರೆ. ಬೊಮ್ಮೇಗೌಡರಿಗೆಲ್ಲ ಗೊತ್ತಿದೆ. ಈ ದ್ಯಾವಲಾಪುರದ ಜನ ಒಂದು ಮುಖ್ಯ ರಸ್ತೆನಲ್ಲೇ ಬೂನಹಳ್ಳಿ ಕಡೆಯಿಂದ ನಮ್ಮ ಹಾಸನಕ್ಕೆ ಬರಬೇಕಾದಂಥ ರಸ್ತೆ ಅದು. ಈಗ ಅದನ್ನು ಸೇರೆ ಕಾಂಪೌಂಡ್ ಹಾಕಿದ್ರೆ, ಬಟ್ ಈಗ ಸದ್ಯಕ್ಕೆ ಅವರು ರಸ್ತೆಯಲ್ಲಿ ಬಿಟ್ಟಿದ್ದಾರೆ, ಮುಖ್ಯ ರಸ್ತೆ. ಅದು ಈ ಹಳ್ಳಿಗಳು ಮಾತ್ರ ಅಲ್ಲದೆ ಗಾಡನಹಳ್ಳಿ ಕಡೆಯಿಂದ, ಮೆಳಗೋಡು ಕಡೆಯಿಂದ, ಆ ಕಡೆಯಿಂದ ಬರುವಂತವರು ಕೂಡ ಹಾಸನಕ್ಕೆ ಬೂನಹಳ್ಳಿ ಮುಖಾಂತರ ಹತ್ರ ಆಗುತ್ತೆ ಅಂತ ಅಲ್ಲೇ ಓಡಾಡ್ತಿದ್ದಾರೆ ಬಹಳ ಕಾಲ ವರ್ಷದಿಂದ. ಅದು ಒಂದು. ಎರಡನೇದು, ಅನೇಕ ರೈತರು ಅಲ್ಲಿ, ಈಗ ಉದಾಹರಣೆಗೆ ಇವರೊಬ್ಬರು ಮೈಲನಹಳ್ಳಿಯವ್ರಿಗೂ ಕೂಡ ಜಮೀನಿದೆ. ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ದೃಢವಾದ ಅಧ್ಯಯನ, ಸಂಕಲ್ಪ ಮತ್ತು ಏಕಾಗ್ರತೆ ಇರಬೇಕು. ನಮ್ಮ ಬದುಕಿನ ದಿಕ್ಕು ಶಿಕ್ಷಕರು ತೋರಿಸುತ್ತಾರೆ. ಅವರ ಪಾತ್ರ ಅಮೂಲ್ಯವಾದದ್ದೆಂದು ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ತಾರಾನಾಥ್ ಹೇಳಿದರು. ಹಾಸನ ನಗರದ ಸರ್ಕಾರಿ ಕಲಾ ಕಾಲೇಜು ಸಭಾಂಗಣದಲ್ಲಿ ಪರಿಪೂರ್ಣ ಚಾರಿಟೇಬಲ್ ಟ್ರಸ್ಟ್, ಡಾ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸರ್ಕಾರಿ ಕಲಾ, ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜುಗಳ ಸಹಯೋಗದಲ್ಲಿ ಮಂಗಳವಾರ ನಡೆದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಹಾಗೂ ಸಮಗ್ರ ಗುಣಮಟ್ಟ ನಿರ್ವಹಣೆ ಕುರಿತು 1 ದಿನದ ಕಾರ್ಯಾಗಾರವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ನ್ಯೂನತೆಗಳು ಮತ್ತು ಗಟ್ಟಿತನಗಳನ್ನು ಅರಿಯುವಲ್ಲಿ ಇಂತಹ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ಕನ್ನಡಿ. ಕಲಿಯುವ ಮನಸ್ಸಿದ್ರೆ ಯಾವುದೇ ದುರ್ಬಲತೆಯೂ ಬಲವಾಗಿ ಮಾರ್ಪಡಬಹುದೆಂದು ಅವರು ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬಿದರು. ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಎಸ್ಎಸ್ ರಘುಗೌಡ ಮಾತನಾಡಿ, ವಿಜ್ಞಾನ, ಸಾಂಸ್ಕೃತಿಕ, ರಾಜಕೀಯ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಮ್ಮ ಜಿಲ್ಲೆಯ ಹಿರಿಯರನ್ನ ಮಾದರಿಯಾಗಿ ತೆಗೆದುಕೊಳ್ಳಿ. ಶ್ರಮ ಮತ್ತು ಶ್ರದ್ಧೆಯಿಂದ ನಡೆದುಕೊಂಡರೆ ಯಶಸ್ಸು ನಿಮ್ಮ ಹಾದಿ ತಪ್ಪದೆಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು. ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ರತ್ನಮ್ಮ ಮಾತನಾಡಿ, ಮೊದಲು ನಾವು ನಮ್ಮನ್ನ ಸಬಲರನ್ನಾಗಿ ಮಾಡಿಕೊಳ್ಳಬೇಕು. ಬುದ್ಧಿವಂತಿಕೆಗಿಂತಲೂ ಇಂದಿನ ಕಾಲದಲ್ಲಿ ಭಾವನಾತ್ಮಕ ಬಲ ಹೆಚ್ಚು ಮುಖ್ಯ. ಅದು ಮಾನವ ಸಂಪನ್ಮೂಲ ಅಭಿವೃದ್ಧಿಯಿಂದಲೇ ಸಾಧ್ಯ ಎಂದರು. ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಡಿಜಿ ಕೃಷ್ಣೇಗೌಡ ಅವರು ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅನೇಕ ಸಂಪನ್ಮೂಲಗಳಿವೆ. ಆದರೆ ಕಾಲದ ಅಲೆಗಳಲ್ಲಿ ಅವು ಮಾಯವಾಗುವ ಅಪಾಯವಿದೆ. ಅವುಗಳನ್ನು ಉಳಿಸಿ ಬೆಳೆಸೋದೇ ಈ ಕಾರ್ಯಾಗಾರದ ಉದ್ದೇಶ ಎಂದರು. ಪರಿಪೂರ್ಣ ಟ್ರಸ್ಟ್ನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿ, ಜ್ಞಾನ ಮಾತ್ರ ಸಾಕಾಗೋದಿಲ್ಲ, ಅನುಭವ ಮತ್ತು ಮಾನವೀಯತೆ ಸೇರಿದಾಗ ನಿಜವಾದ ಶಿಕ್ಷಣ ಪೂರ್ಣವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾ ಎಂಬಿ ಇರ್ಷಾದ್, ಸಂಪನ್ಮೂಲ ವ್ಯಕ್ತಿಗಳಾದ ಡಾ ಮುರಳೀಧರ್ ಕೆಡಿ, ಕೆಟಿ ಸತ್ಯಮೂರ್ತಿ, ಡಾ ಶಶಿಕುಮಾರ್, ಡಾ ವೆಂಕಟನರಸಯ್ಯ, ಟ್ರಸ್ಟ್ನ ಡಾ ಹೇಮಲತಾ, ವೆಂಕಟರಾಮು ಮತ್ತು ಪರಿಪೂರ್ಣ ಟ್ರಸ್ಟ್ನ ಟ್ರಸ್ಟಿ ಕೃಷ್ಣ ಅಯ್ಯಂಗಾರ್ ಉಪಸ್ಥಿತರಿದ್ದರು. ವಿಶ್ವನಾಥ್ ರಾವ್ ಚಾವಣ್ ವಂದಿಸಿದರು. HCN ನ್ಯೂಸ್, ಹಾಸನ್. ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರು, ಪ್ರವೃತ್ತಿಯಲ್ಲಿ ಅವರು ಸಮಾಜ ಸೇವಕರಾಗಿದ್ದರು. ಸಮಾಜ ಹಿತಕ್ಕಾಗಿ, ಸಮಾಜ ಚಿಂತನೆ, ಸಮಾಜ ಕಾರ್ಯ, ಇದರಿಂದ ಅವರು ಪ್ರಖ್ಯಾತರಾಗಿ ಸಮಾಜ ಸೇವೆ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅವರು ಮಾರ್ಗದರ್ಶಿಗಳಾಗಿದ್ದಾರೆ. ಆ ಕಾರಣ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಅನೇಕ ಸಮಾಜಮುಖ ಕಾರ್ಯಗಳನ್ನು ಇವತ್ತು ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ, ನಮಗೆ ಗೊತ್ತಿರುವ ಹಾಗೆ ಸಹಕಾರಿ ಸಂಜೀವಿನಿ ಆಸ್ಪತ್ರೆ ಅಂತ ಕೇಳಿದ್ದೇವೆ. ಅದನ್ನು ಸ್ಥಾಪನೆಗೆ ಬೇಕಾದ
ಶ್ರೀಯುತ ವಿಶ್ವನಾಥ್ ಚವಾಣ್ ಅವರೇ, ಕಾರ್ಯದರ್ಶಿಗಳು, ಪರಿಪೂರ್ಣಾಚಾರ್ಯರು, ಶಾಸನ ಹಾಗೂ ವಿವಿಧ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಪ್ರಾಧ್ಯಾಪಕರೇ ಹಾಗೂ ಆಮಂತ್ರಿತರೆ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನ ವಿದ್ಯಾರ್ಥಿನಿಯ, ಈ ಕಾರ್ಯಕ್ರಮ ನಿಮಗಾಗಿ ಆಯೋಜನೆ ಮಾಡಿರೋದು. ಇದರ ಸದುಪಯೋಗ ನೀವು ಪಡ್ಕೊಳ್ಬೇಕಂತ ಆಶಿಸ್ತೇನೆ. ಕಾರ್ಯಕ್ರಮವನ್ನು ಬಹಳ ಔಚಿತ್ಯಪೂರ್ಣವಾಗಿ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಆಸ್ತಿಯನ್ನು ನಾಶಪಡಿಸಲು ಪುರಸಭೆ ಸದಸ್ಯರಿಗೆ ಯಾವುದೇ ನೈತಿಕತೆ ಇಲ್ಲ. ನಿಮಗೆ ಸದಸ್ಯರಾಗಿರಲು ಯಾವುದೇ ನೈತಿಕತೆ ಇಲ್ಲ. ಕೂಡಲೇ ಸದಸ್ಯತ್ವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಪುರಸಭೆಯನ್ನ ಸೂಪರ್ ಸೀಡ್ ಮಾಡುವಂತೆ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದರು. ಬೇಲೂರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಅಧ್ಯಕ್ಷ ಚಂದ್ರಶೇಖರ್, ಪುರಸಭೆ ಸಾರ್ವಜನಿಕರ ಆಸ್ತಿ, ಆದರೆ ಈಗ ಬಂದಿರುವ ಎಲ್ಲಾ ಸದಸ್ಯರು ನಮ್ಮನೆ ಆಸ್ತಿ ಎಂದು ಸರ್ಕಾರದ ಆಸ್ತಿಯನ್ನು ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಅವುಗಳನ್ನು ನಾಶಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ? ಪಟ್ಟಣದ ಜನರ ಅಭಿವೃದ್ಧಿಗಾಗಿ ಸರ್ವತೋಮುಖ ಬೆಳವಣಿಗೆಗೆ ನಿಮ್ಮನ್ನು ಆಯ್ಕೆ ಮಾಡಿ ಕಳುಹಿಸಿದ್ದೇವೆ ಹೊರತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತೆಗೆದು ಸಂಘರ್ಷ ಮಾಡಲು ಅಲ್ಲ. ಇಲ್ಲಿ ಶಾಸಕರು ಸಭೆಯಲ್ಲಿ ಇದ್ದಾರೆಂದರೆ ಅವರು ತಾಲೂಕಿನ ಪ್ರಥಮ ಪ್ರಜೆ. ಪಟ್ಟಣದ ಅಭಿವೃದ್ಧಿಗೆ ಅವರಿಂದ ಸಹಕಾರ ಪಡೆದು ನಿಮಗೆ ಮತ ನೀಡಿರೋ ಮತದಾರರಿಗೆ ಋಣ ತೀರಿಸುವ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಶಾಸಕರ ಮತ್ತು ಪುರಸಭೆ ಆಡಳಿತಾಧಿಕಾರಿಗಳ ಮುಂದೆ ಪುರಸಭೆ ಆಸ್ತಿ ಧ್ವಂಸ ಮಾಡಲು ಯಾವ ಯೋಗ್ಯತೆ ಇದೆ? ಈ ಹಿಂದೆ ಜಿಲ್ಲೆಯ ಸಂಸದರು ಶಾಸಕರಾದಿಯಾಗಿ ಸಭೆಯಲ್ಲಿ ನಡೆದ ಘಟನೆ ಇಡೀ ರಾಜ್ಯ ಮಟ್ಟದಲ್ಲಿ ಅದು ಮಾತಾಗಿತ್ತು. ಸಭೆಯಲ್ಲಿ ಸುದ್ದಿಗಾರರು ಇದ್ದಾರೆಂದು ತಿಳಿಯದೆ ಈ ರೀತಿ ಅಸಭ್ಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಹಿಳೆ ಸದಸ್ಯರಿದ್ದಾರೆ ಎಂದು ನೋಡದೆ ಅಸಭ್ಯ ವರ್ತನೆ ತೋರಿಸೋ ನಿಮಗೆ ನಾಚಿಕೆ ಆಗಬೇಕು. ವಿರೋಧ ಪಕ್ಷಗಳು ಕಿತ್ತಾಡೋದನ್ನ ಕಂಡಿದ್ದೇವೆ. ಆದರೆ ಸ್ವಪಕ್ಷದವರೇ ನಾಯಿಗಳ ರೀತಿ ಬೀದಿಯಲ್ಲಿ ನಿಂತು ಕಚ್ಚಾಡಿರುವ ನಿಮ್ಮ ಮೇಲೆ ಹಾಗೂ ಪುರಸಭೆ ಆಸ್ತಿಯನ್ನ ನಷ್ಟಪಡಿಸಿರುವವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು. ಪಟ್ಟಣದಲ್ಲಿ 2 ವರ್ಷಗಳಿಂದ ನಿಮ್ಮನ್ನ ಆಯ್ಕೆ ಮಾಡಿದ ತಪ್ಪಿಗೆ ಯಾವುದೇ ಅಭಿವೃದ್ಧಿ ಕಾಣದೆ ಸಂಪೂರ್ಣ ವಿಫಲವಾಗಿದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಪಟ್ಟಣದ ಜನತೆ ತಕ್ಕ ಪಾಠ ಕಲಿಸುತ್ತಾರೆ. ಇನ್ನು ಮುಂದೆ ಇದೇ ರೀತಿ ಮುಂದುವರೆದರೆ ನಾವೇ ಪಟ್ಟಣದ ಜನರೊಂದಿಗೆ ಪುರಸಭೆ ಆವರಣದಲ್ಲಿ ಉಗ್ರ ರೀತಿ ಪ್ರತಿಭಟನೆ ನಡೆಸಲಾಗುತ್ತದೆ. ಈ ಘಟನೆ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿ ಇವರ ವಿರುದ್ಧ ಪ್ರಕರಣ ಮಾಡುವಂತೆ ಮನವಿ ಮಾಡಿದ್ರಲ್ಲದೆ ನಿಮಗೆ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ನೀಡಿ ಹೊರಡಿ ಎಂದು ಕರವೇ ಕಾರ್ಯಕರ್ತರು ಆಗ್ರಹಿಸಿದರು. ಈ ವೇಳೆ ಗೌರವಾಧ್ಯಕ್ಷ ಮಾಳಗೆರೆ ತಾರಾನಾಥ್, ಕಾರ್ಯದರ್ಶಿ ಅಬ್ದುಲ್ ಖಾದರ್, ಮುಖಂಡರಾದ ಪ್ರಸನ್ನ, ಮೋಹನ್, ಚಂದ್ರು, ಪ್ರಗತಿ, ಲೋಕೇಶ್, ಧರ್ಮ, ಅಶ್ವಥ್, ಮುಮ್ತಾಜ್, ಗಂಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. HCI ನ್ಯೂಸ್, ಬೇಲೂರು. ಸಾರ್ವಜನಿಕ ತೆರಿಗೆಯಿಂದ ಅದು ದೇವಸ್ಥಾನ 23 ವಾರ್ಡಿನಿಂದ ದೇವಸ್ಥಾನದೊಳಗಡೆ ಗೌರವಯುತ ನಡ್ಕೋಬೇಕು. ಅವರು ಪುರಸಭೆ ಏನು ಸದಸ್ಯರುಗಳು, ಅವರು ಸದಸ್ಯರುಗಳು ನಡ್ಕೊಳ್ಳೋಂಥ ರೀತಿ ನೀತಿನೇ ಗೊತ್ತಿಲ್ಲ. ಅದ್ರೊಳಗಡೆ ಯಾವ ಭಾಷೆಗಳನ್ನ ಉಪಯೋಗಿಸ್ತಾರೆ ಅವರು. ಏನಾಗಿದೆ ಅಂದ್ರಲ್ಲಿ ಪುರಸಭೆ ಒಂದು ಏನು ವೈಯಕ್ತಿಕಕ್ಕೆ ಕಾರಣ ಆಗ್ತಿದೆ. ಅವರು ದ್ವೇಷ ಬೆಳೆಸ್ಕೊಂಡು ಒಂದೇ ಪಕ್ಷದವರು ಕಿತ್ತಾಟ ಮಾಡ್ತಾರೆ ಹೊರತು ವಿರೋಧ ಪಕ್ಷದವ್ರು ಯಾರು ಕಿತ್ತಾಟ ಮಾಡ್ತಾ ಇಲ್ಲ. ನಾವು ಕೇಳೋದು ಇಷ್ಟನೇ, ಅವರು ವೈಯಕ್ತಿಕ ನಾವು ಬೇಡ ಹೊರಗಡೆ ಬೇಯಿಸ್ಕೊಳ್ಳಿ, ಅವರು ಪುರಸಭೆಯಿಂದ ಆಚೆ ಇಟ್ಕೊಳ್ಳಿ. ಇವತ್ತು ಒಳಗೆ ಇಟ್ಕೊಂಡು ಏನಾರ ಮಾಡ್ಕೊಳ್ಳಿ, ನಾವು ಕೇಳಕ್ ಹೋಗಲ್ಲ. ಸಾಮಾನ್ಯ ಸಭೆ ಮಾಡಕ್ಕೆ ಏನಕ್ಕೆ 23 ವಾರ್ಡ್ ಅಭಿವೃದ್ಧಿ ಮಾಡ್ಬೇಕಂತ ಅಲ್ಲಿ ಶಾಸಕರು ಕೂತಿರ್ತಾರೆ. ಶಾಸಕರು ಕೇಳ್ಕೋಬೇಕು, ನಮ್ಮ ಒಂದು ವಾರ್ಡ್ಗಳ ಅಭಿವೃದ್ಧಿ ಆಗಿಲ್ಲ, ರಸ್ತೆ ಆಗಿಲ್ಲ, ಚರಂಡಿ ಆಗಿಲ್ಲ, ಕುಡಿಯೋ ನೀರಿಲ್ಲ ಅಂತ. ಇವರು ಅಲ್ಪೊಂದು ಸಕಲೇಶಪುರ ಪಟ್ಟಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಪ್ರೇಮ್ನಗರ ಬಡಾವಣೆಯು ಗುಂಡಿಬಿದ್ದ ರಸ್ತೆಯನ್ನು ಕೂಡಲೇ ಸರಿಪಡಿಸುವಂತೆ ಒತ್ತಾಯಿಸಿ ಕೌಡಳಿ ಮತ್ತು ಪ್ರೇಮ್ನಗರ ಬಡಾವಣೆ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಸಕಲೇಶಪುರ ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಸಂಪರ್ಕ ಕಲ್ಪಿಸುವ ಪ್ರೇಮ್ನಗರ ಬಡಾವಣೆ ರಸ್ತೆ ಕಳೆದ 10 ವರ್ಷಗಳಿಂದ ಗುಂಡಿ ಬಿದ್ದಿದ್ದು ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಜೀವ ಬಿಗಿ ಹಿಡಿದು ಸಂಚರಿಸುವ ಸ್ಥಿತಿ ಎದುರಾಗಿದೆ ಎಂದು ನಾಗರಿಕರು ಪುರಸಭೆ ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರತಿನಿತ್ಯ ಈ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವ ಕೌಡಳಿ ಗ್ರಾಮದ ಆಟೋ ಚಾಲಕ ಕುಮಾರ್ ಮಾತನಾಡಿ, ಕಳೆದ 16 ವರ್ಷಗಳಿಂದ ಈ ರಸ್ತೆ ದುಸ್ಥಿತಿಯಲ್ಲಿದ್ದು ಮಳೆಗಾಲದ ನೀರು ಸಂಪೂರ್ಣವಾಗಿ ರಸ್ತೆಯಲ್ಲಿ ಹರಿದು ಮಂಡಿಯುದ್ದ ಗುಂಡಿ ಬಿದ್ದಿದ್ದು ಈ ರಸ್ತೆಯಲ್ಲಿ ಆಟೋದಲ್ಲಿ ಪ್ರಯಾಣಿಕರನ್ನು ಕೂರಿಸಿಕೊಂಡು ಬರುವುದೇ ದುಸ್ತರವಾಗಿದೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಜೆಎಸ್ಎಸ್ ಮತ್ತು ಕೌಡಳಿಯ ಕಿವುಡು ಮತ್ತು ಮೂಕಮಕ್ಕಳ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಶಿಕ್ಷಕರು ಇದೇ ಗುಂಡಿಬಿದ್ದ ರಸ್ತೆಯಲ್ಲಿ ತಿರುಗಾಡಬೇಕಾಗಿದೆ. ಈ ರಸ್ತೆಯಲ್ಲಿ ಆಟೋದಲ್ಲಿ ಪ್ರಯಾಣಿಕರನ್ನ ಕೂರಿಸಿಕೊಂಡು ಹೋಗೋದು ಸಹ ಭಯಪಡುವಂತಾಗಿದೆ. ಕೂಡಲೇ ರಸ್ತೆಯನ್ನು ಸರಿಪಡಿಸದಿದ್ದರೆ ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಪುರಸಭೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಸಿದರು.
ಬಿಜೆಪಿ ಹಿರಿಯ ಮುಖಂಡ ಮತ್ತು ನಿವಾಸಿ ಸುರೇಶ್ ಮಾತನಾಡಿ, ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮೇಲ್ಭಾಗದಿಂದ ಬರುವಂತಹ ಮಳೆ ನೀರು ಸಂಪೂರ್ಣವಾಗಿ ರಸ್ತೆಯಲ್ಲೇ ಹರಿದು ನಮ್ಮ ಮನೆ ಮುಂದೆ ಬೃಹತ್ ಗಾತ್ರದ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಕಷ್ಟದಿಂದ ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ. ಸಕಲೇಶಪುರ ಪಟ್ಟಣದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಪ್ರಮುಖವಾಗಿ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಇಂತಹ ರಸ್ತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದರು. ಕೌಡಳಿ ಬಿಎಡ್ ಕಾಲೇಜ್ ಉಪನ್ಯಾಸಕ ರಾಕೇಶ್ ಮಾತನಾಡಿ, ಪ್ರತಿನಿತ್ಯ ಕಾಲೇಜಿಗೆ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾಗಿದ್ದು ಗುಂಡಿ ಬಿದ್ದ ಈ ರಸ್ತೆಯಲ್ಲಿ ಸಂಚರಿಸುವುದು ತುಂಬಾ ಕಷ್ಟಕರವಾಗಿದೆ. ಈ ರಸ್ತೆಯನ್ನು ಕೂಡಲೇ ಸರಿಪಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದರು. ಪ್ರತಿಭಟನೆಯಲ್ಲಿ ಗಣೇಶ್, ಕುಮಾರ್, ತಿಮ್ಮಯ್ಯ, ಕಾಳಯ್ಯ, ಸುರೇಶ್, ರಮೇಶ್, ಕುಮಾರಸ್ವಾಮಿ, ಸಂದೇಶ್ ಶೆಟ್ಟಿ, ದ್ಯಾವಪ್ಪ, ಪ್ರದೀಪ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ನಮ್ದು ಕೌಡಳ್ಳಿ ಸರ್. ಈ ರೋಡಲ್ಲಿ ಈಗ ಸುಮಾರು ವರ್ಷಗಳಿಂದ ಹೆಚ್ಚು ಕಮ್ಮಿ ನಮಗೆ ಗೊತ್ತಿರಂಗೆ ಒಂದು 25-30 ವರ್ಷ ಆಗಿರ್ಬೋದು ರೋಡ್ ರಸ್ತೆ ಆಗಿ. ಈ ರಸ್ತೆ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂದ್ರೆ ಜನಸಮೇತ ತಿರುಗಾಡಕ್ ವೆಹಿಕಲ್ ಓಡಾಡೋ ಇಲ್ಲಿ ಜನಸಮೇತ ತಿರುಗಾಡಕ್ ಸಮೇತ ಅಷ್ಟು ಕಷ್ಟ ಆಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಸ್ಕೂಲ್ಗಳಿದೆ, ಹ್ಯಾಂಡಿಕ್ಯಾಪ್ ಸ್ಕೂಲ್ ಇದೆ, JSS ಸ್ಕೂಲ್ ಇದೆ, ಜೈಲ್ ಇದೆ. ನಾವು ಜೊತೆಗೆ ಕೌಡಳ್ಳಿಯಿಂದ ಸಿಟಿಗೆ ಹೋಗ್ಬೇಕಂದ್ರೆ ಇದೇ ರಸ್ತೆಯಿಂದ ನಾವು ಓಡಾಡಬೇಕಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಆಟೋ ನಾನೊಬ್ಬ ಇಲ್ಲಿ ಆಟೋದಲ್ಲಿ ಬರ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ನಾವು ದಿನನಿತ್ಯ ಪ್ಯಾಸೆಂಜರ್ ಕರ್ಕೋಕ್ಕಿಂತ ಹೆಚ್ಚಾಗಿ ನಾವು ದಿನನಿತ್ಯ ಇದೇ ವ್ಯವಸ್ಥೆಯಿಂದ ಮನೆಗೆ ಟೌನಿಗೆ ಹೋಗಬೇಕಾಗಿದೆ. ಪ್ಯಾಸೆಂಜರ್ ಅಂತೂ ನಾವು ಇಲ್ಲಿಗೆ ಬಾಡಿಗೆನೆ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ ಎಷ್ಟೋ ಜನ ಸ್ವಂತ ಮುರಿದೋಗಿದೆ, ನಮ್ಮ ಗಾಡಿ ಅಲ್ಲದಿನ ಎಷ್ಟೋ ದಿನ ಗಾಡಿ ಅಪ್ಸೆಟ್ ಆಗೋ ಮೂಮೆಂಟ್ ಸಮೇತ ಆಗಿದೆ. ಈ ಪ್ಯಾಸೆಂಜರ್ ಏನ್ ಹೇಳ್ತಾರೆ ಅಂದ್ರೆ ಏನ್ ಈ ರಸ್ತೆ ನಿಮ್ಮ ರಸ್ತೆ ಹಿಂಗಾಗಿದೆಯಲ್ಲ ಅಂತ ಹೇಳ್ತಾರೆ. ಬಟ್ ಅದು ನಾವೇನ್ ಹೇಳೋದಂದ್ರೆ ರಸ್ತೆ ಹಿಂಗಾಗಿ ಕರೆಕ್ಟ್, ಅದು ಅರ್ಥ ಆಗುತ್ತೆ ಹೇಳೋದು. ಮೊನ್ನೆ ಒಂದ್ಸಲ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು, ಒಂದು ಪೇಷಂಟ್ ಕರ್ಕೋಬೇಕಾಯ್ತು ಈ ರೋಡ್ ಇದೇ ರಸ್ತೆಯಿಂದ ಕೌಡಳ್ಳಿಯಿಂದ ಸರ್ಕಾರಿ ಆಸ್ಪತ್ರೆ. 30 ವರ್ಷಗಳಿಂದ ಈ ರಸ್ತೆ ಸಂಪರ್ಕ ಇಲ್ಲದೆ ಹಾಳು ಬಿದ್ದಿದೆ. ಈಗಾಗಲೇ ನಗರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ರಸ್ತೆ 30 ಮೀಟರ್ ರಸ್ತೆ ಇದೆ, 9 ಮೀಟರ್ ರಸ್ತೆ ಇದೆ, 30 ಅಡಿ ರಸ್ತೆ. ಸಕಲೇಶಪುರದ ಹಳೆ ಬಸ್ ಸ್ಟ್ಯಾಂಡಿಂದ ಹೈವೇಗೆ ಸೇರ್ತಕ್ಕಂಥ ಈ ರಸ್ತೆ 9 ಮೀಟರ್ ಪ್ರಾವಿಷನ್ ಆಗಿದೆ. ಆದರೆ ಪ್ರತಿ ವರ್ಷ ಬಂದು ಡ್ರೈನೇಜ್ ಮಾಡ್ತಾರೆ, ಅರ್ಧ ಕಿಲೋಮೀಟರ್ಗೆ ಒಂದು ಡ್ರೈನೇಜ್ ಮಾಡ್ತಾರೆ, ಹಳೆ ಕಲ್ಲನ್ನು ಕಿತ್ತು ಅದೊಂದು ಸೈಡಿಗೆ ಬಿಸಾಕಿ ಒಂದು ಡ್ರೈನೇಜ್ ಮಾಡ್ತಾರೆ. ಈ ರಸ್ತೆಗೆ ಕೊಡಿರ್ತಕ್ಕಂಥ ಈ ಸಂಪರ್ಕ ಏನಿದೆ, ನೀರಿನ ಸಂಪರ್ಕ ಡ್ರೈನೇಜ್ ಒಳಗೆ ಹೋಗ್ತಾ ಇಲ್ಲ. ಡ್ರೈನೇಜ್ ಮಾಡ್ತಾ ಇದ್ದಾರೆ, ಡ್ರೈನೇಜ್ ರಸ್ತೆಗೆ ಲಗತ್ತಾಗಿ ಮಾಡ್ತಾ ಇಲ್ಲ. ಬಿಲ್ ಮಾಡೋದಕ್ಕೋಸ್ಕರ ಡ್ರೈನೇಜ್ ಮಾಡ್ತಾರೆ ಪುರಸಭೆಯವರು. ಈ ಏರಿಯಾದಲ್ಲಿ ಪ್ರತಿ ವರ್ಷದಲ್ಲಿ 2 ಬಾರಿ ಕೂಡ ಕಸ ಕ್ಲೀನ್ ಮಾಡಕ್ ಬರಲ್ಲ, ರಸ್ತೆನ ಕ್ಲೀನ್ ಮಾಡಲ್ಲ, ಡ್ರೈನೇಜ್ ಕ್ಲೀನ್ ಮಾಡಲ್ಲ. ಹೀಗಾಗಿ ಈ ರಸ್ತೆ ಹಾಳ್ಬಿಡ್ತಾ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ ಇದೆ. ಈ ನೀರು ಇಲ್ಲಿ ಗುಂಡಿ ಬಿದ್ದಿದ್ರಿಂದ ಈಗ ಹೋಗ್ತಾ ಇದೆ, ಇಲ್ದಿದ್ರೆ ಸೀದಾ ಎಲ್ಲ ನಮ್ಮ ಮನೆಗಳ ಒಳಗೆ ನುಗ್ತದೆ, ನಮ್ಮ ಜಮೀನೊಳಗೆ ನುಗ್ತದೆ. ಮಾಜಿ ಸಚಿವ ಮತ್ತು ಹಾಲಿ ಶಾಸಕ HD ರೇವಣ್ಣ ಅವರು ಶನಿವಾರ ತಹಸೀಲ್ದಾರ್ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಭಾರಿ ತರಾಟೆಗೆ ತೆಗೆದುಕೊಂಡರು. ಕೆಲಸದಲ್ಲಿ ಅಲಕ್ಷ್ಯ ತೋರಿದವರಿಗೆ ನೋಟಿಸ್ ನೀಡುವಂತೆ ಸೂಚನೆ ನೀಡಿದರು. ಹಾಸನಾಂಬ ಉತ್ಸವ ಯಶಸ್ವಿಯಾಗಿ ಮುಗಿದಿದೆ. ಈಗಲಾದರೂ ರೈತರ ಬಗ್ಗೆ ಯೋಚಿಸಿ. ಜಿಲ್ಲಾಧಿಕಾರಿಗಳು ನಗರದಲ್ಲಿ ಬೈಕ್ ಸವಾರಿ ಮಾಡೋ ಬದಲು ಹಳ್ಳಿಗಳ ಕಡೆ ತಿರುಗಬೇಕು. ಮಳೆ ಬಂದು ರೈತರ ಬೆಳೆಗಳು ಅಪಾರ ನಷ್ಟಕ್ಕೊಳಗಾಗಿವೆ. 50,000 ಎಕರೆಗಳಲ್ಲಿ ಜೋಳ ಬೆಳೆ ನಾಶವಾಗಿದೆ. ರೈತರ ಕಣ್ಣೀರು ಹಾಕಿಸಿದ್ರೆ ಯಾರನ್ನೂ ಬಿಡೋದಿಲ್ಲ ಎಂದು ಎಚ್ಚರಿಸಿದರು. ಸಭೆಯಲ್ಲಿ ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಹಾಜರಾತಿ ಇತ್ತು. ಅಧಿಕಾರಿಗಳಿಂದ ನಷ್ಟದ ಅಂಕಿಅಂಶ ಕೇಳಿದಾಗ ಕೆಲವರು ಸಮರ್ಪಕ ಉತ್ತರ ನೀಡಲು ವಿಫಲರಾಗಿದ್ದರಿಂದ ಸಭೆಯಲ್ಲಿ ಕ್ಷಣಿಕ ಗೊಂದಲ ಉಂಟಾಯಿತು. ಇತಿಹಾಸದಲ್ಲಿ ಇಷ್ಟೊಂದು ಮಳೆಯಾಗಿಲ್ಲ. ವಾಡಿಕೆ ಮಳೆಗಿಂತ ಹಲವು ಪಟ್ಟು ಹೆಚ್ಚಾಗಿದೆ. ಎಲ್ಲೆಲ್ಲಿ ಶಾಲೆ, ಅಂಗನವಾಡಿ ಕಟ್ಟಡಗಳು ಬಿದ್ದಿವೆ ಆ ಮಾಹಿತಿಯನ್ನ 1 ವಾರದೊಳಗೆ ಸಾದರಪಡಿಸಿ. ರೈತರ ಜಮೀನು ನಷ್ಟದ ವರದಿ ಇನ್ನೂ ನೀಡಿಲ್ಲ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ ಎಂದು ರೇವಣ್ಣ ತೀವ್ರವಾಗಿ ಪ್ರಶ್ನಿಸಿದರು. ಅವರು ತಮ್ಮ ಮೊಬೈಲ್ನಲ್ಲಿ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳ ವಿಡಿಯೋವನ್ನ ಪ್ರದರ್ಶಿಸಿ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನಿಸಿದರು. ಜಿಲ್ಲಾಧಿಕಾರಿಗಳು ಸದ್ಯಕ್ಕೆ ಸಿಟಿ ರೌಂಡ್ ನಿಲ್ಲಿಸಿ ಹಳ್ಳಿಗಳ ಕಡೆ ಹೋಗಬೇಕು. ರೈತರ ಬೆಳೆ ಹಾನಿ, ಮನೆ ಬಿದ್ದಿರೋದು, ಬಡ ಕುಟುಂಬಗಳ ಸಂಕಷ್ಟ ಎಲ್ಲದಕ್ಕೂ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯ 3 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿನ ಅರ್ಧ ಭಾಗದ ಮೆಕ್ಕೆಜೋಳ ಬೆಳೆ ನಾಶವಾಗಿದೆ. ಕೆಲವು ಅಧಿಕಾರಿಗಳು ರಜೆಯಲ್ಲಿದ್ದಾರೆ, ಅವರನ್ನ ಕೂಡ ಹಾಜರಾಗಲು ಸೂಚಿಸಿದ್ರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರಿಗೆ ಪರಿಹಾರ ನೀಡಿದ್ರು. ಈಗ ಜಿಲ್ಲೆಯ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡರು ಒಳ್ಳೆಯವರು, ಅವರು ಕೂಡ ರೈತರ ನೆರವಿಗೆ ಬರಬೇಕು. ಹಾಸನಾಂಬೆ ಆಶೀರ್ವಾದದಿಂದ ಉತ್ಸವ ಯಶಸ್ವಿಯಾಗಿ ನಡೆದುದಾದರೆ ಈಗ ಆ ಆಶೀರ್ವಾದವನ್ನ ರೈತರ ಕಷ್ಟ ನಿವಾರಣೆಗೆ ಬಳಸಿ. ಕೂಡಲೇ ಜಿಲ್ಲಾ ಮಟ್ಟದಲ್ಲಿ ಸಭೆ ಕರೆದರೆ ಮಾತ್ರ ಪರಿಹಾರ ಸಾಧ್ಯ ಎಂದು ಸ್ಪಷ್ಟ ಸಂದೇಶ ನೀಡಿದರು. ಸಭೆ ಅಂತ್ಯದಲ್ಲಿ ರೇವಣ್ಣ ಅವರು ಅಧಿಕಾರಿಗಳಿಗೆ ತೀವ್ರ ಎಚ್ಚರಿಕೆ ನೀಡಿ, ಇದು ರಾಜಕೀಯ ಸಭೆಯಲ್ಲ, ರೈತರ ಬದುಕು ಪ್ರಶ್ನೆಯಾಗಿದೆ, ಕಾಲಹರಣ ಬೇಡ, ಕೆಲಸ ಮಾಡಿ ಎಂದು ಕಟ್ಟೆಚ್ಚರ ಸಂದೇಶ ನೀಡಿ ಸಭೆ ಮುಗಿಸಿದ್ರು. ಈ ವೇಳೆ HDCC ಬ್ಯಾಂಕ್ ಅಧ್ಯಕ್ಷ ನಾಗರಾಜ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ತಹಸೀಲ್ದಾರ್ ಗೀತಾ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇವತ್ತು ಚನ್ನರಾಯಪಟ್ಟಣದಲ್ಲೂ ತಾಲೂಕ್ ಲೆವೆಲ್ ಅಧಿಕಾರಿಗಳನ್ನ ಕರೆದು ಮಾತಾಡಿದ್ದೀನಿ. ಅದೇ ರೀತಿ
ಹಾಸನ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಅದೇ ರೀತಿ ದುದ್ದ ಶಾಂತಿಗ್ರಾಮ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಜಿಲ್ಲೆಯ ಮಳೆ ವಾಡಿಕೆ ಮಳೆಗಿಂತ 2000 ಇದ್ದಂಥ ಮಳೆ 4000ಕ್ಕೆ ಇವತ್ತು ವಾಡಿಕೆ ಮಳೆ 2150 ಹಿಂದಿನ ವರ್ಷ. ಈ ವರ್ಷ 4312 100% ಜಾಸ್ತಿ ಆಗಿದೆ. ಅದರಿಂದ ಇವತ್ತವರಿಗೆ ಜಿಲ್ಲಾಧಿಕಾರಿಗಳಾಗಲಿ, ತಾಲೂಕು ದಂಡಾಧಿಕಾರಿಗಳಾಗಲಿ, ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ, ತೋಟಗಾರಿಕೆ ಅಧಿಕಾರಿಗಳಾಗಲಿ, ರೇಷ್ಮೆ ಇಲಾಖೆ ಅಧಿಕಾರಿಗಳಾಗಲಿ, ಅಥವಾ ಯಾರೇ ಇವತ್ತವರಿಗೆ ಯಾವುದೇ ರೈತರ ಜಮೀನಲ್ಲಿ ನಷ್ಟ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸೋಮವಾರ ಬೆಳಗ್ಗೆ 11ರ ಸಮಯದಲ್ಲಿ ಪಟ್ಟಣದ ಸಮೀಪ ಸುರಪುರ ಗ್ರಾಮದ ಶ್ರೀನಿವಾಸ್ ಅಲಿಯಾಸ್ ಸೀನಾ ಎಂಬ ಯುವಕ ಚನ್ನಕೇಶವ ಗೌಡ್ರ ಬೀದಿ ನಿವಾಸಿ ಗಿರೀಶ್ ಎಂಬುವನನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಹತ್ಯೆಯಾದ ಯುವಕ ಗಿರೀಶ್ ಬೆಂಗಳೂರು ಬೇಕರಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದು ಭಾನುವಾರ ಬೇಲೂರಿಗೆ ತನ್ನ ಮನೆಗೆ ಬಂದಿದ್ದು ರಾತ್ರಿ ಗಿರೀಶ್ ಹಾಗೂ ಸೀನನ ನಡುವೆ ಪ್ರೀತಿಸುತ್ತಿದ್ದ ಯುವತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆದು ಸ್ನೇಹಿತರು ಗಲಾಟೆಯನ್ನು ಶಾಂತಗೊಳಿಸಿದ್ರು. ಆದರೆ ಸೋಮವಾರ ಬಸ್ ನಿಲ್ದಾಣ ಶೌಚಾಲಯಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ಸಂದರ್ಭ ಪಟ್ಟಣದ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೀನಾ ಅಂಗಡಿಯಲ್ಲಿದ್ದ ಕೋಳಿ ಕತ್ತರಿಸುವ ಮಚ್ಚನ್ನ ತಂದು ತೀವ್ರವಾಗಿ ತಲೆಗೆ, ಕುತ್ತಿಗೆ ಹಾಗೂ ಇತರೆ ಭಾಗಗಳಿಗೆ ದಾಳಿ ನಡೆಸಿ ಕೊಚ್ಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಇವನಿಂದ ತಪ್ಪಿಸಿಕೊಳ್ಳಲು ಗಿರೀಶ್ ಓಡಾಡಿದ ದೃಶ್ಯ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತೀವ್ರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಿರೀಶ್ನನ್ನ ಸ್ಥಳೀಯರು ಹಾಸನ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರೆತರುವ ಸಂದರ್ಭ ಮಾರ್ಗ ಮಧ್ಯೆ ಗಿರೀಶ್ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಬಸ್ ನಿಲ್ದಾಣದ ಅಣತಿ ದೂರದಲ್ಲಿ ಪೊಲೀಸ್ ಠಾಣೆಯಿದ್ದು ಇನ್ನು ನಿಲ್ದಾಣದಲ್ಲಿ ಯಾವುದೇ ರೀತಿಯ ಸಿಸಿ ಕ್ಯಾಮೆರಾ ಇಲ್ಲ. ಇಲ್ಲಿ ಚಿಕ್ಕಪುಟ್ಟ ಗಲಾಟೆ ನಡೆದರೂ ಸಹ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಇರೋದ್ರಿಂದ ಇಂತಹ ಅವಘಡ ಸಂಭವಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. HCN ನ್ಯೂಸ್ ಬೇಲೂರು. ಕಾಂಗ್ರೆಸ್ ಸರ್ಕಾರ ಬಲವಾದ ನೆಲೆಯಲ್ಲಿ ನಿಂತಿದೆ. ವಿರೋಧ ಪಕ್ಷ ಹೇಳುವಂತೆ ಇಂದು ಬೀಳೋದಿಲ್ಲ, ನಾಳೆಯೂ ಬೀಳೋದಿಲ್ಲ. 2028ರವರೆಗೂ ನಮ್ಮದೇ ಆಡಳಿತ ಇರುತ್ತದೆ ಎಂದು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಾಹೇಬ್ ವಿಶ್ವಾಸ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ನಾನು ಅರಕಲಗೂಡು ಮತ್ತು ಹೊಳೆನರಸೀಪುರ ಕ್ಷೇತ್ರಗಳ ಉಸ್ತುವಾರಿ ನೋಡಿಕೊಂಡು ಕಾರ್ಮಿಕರ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತಿದ್ದೇನೆ. ಈಗಾಗಲೇ 6 ಜಿಲ್ಲೆಗಳ ಪ್ರವಾಸ ಮುಗಿದಿದೆ. ರಾಜ್ಯದಲ್ಲಿ ಸುಮಾರು 2 ಕೋಟಿಗೂ ಅಧಿಕ ಅಸಂಘಟಿತ ಕಾರ್ಮಿಕರು ಮತ್ತು 50 ಲಕ್ಷ ಸಂಘಟಿತ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಕೃಷಿ ಕೂಲಿ, ಮನೆ ಕೆಲಸಗಾರರು, ಕಾರ್ಖಾನೆ ನೌಕರರು ಎಲ್ಲರೂ ಈ ಶ್ರಮಜೀವಿಗಳ ಭಾಗ. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಅವರಿಗೆ ತಕ್ಕ ವೇತನ ದೊರಕುವಂತೆ ಮಾಡಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕೆಲಸ ನಡೆಯುತ್ತಿದೆ ಎಂದರು. ದೇಶದ ಮಟ್ಟದಲ್ಲಿ ಕನಿಷ್ಠ ವೇತನ ನೀಡುವಲ್ಲಿ ಕರ್ನಾಟಕ ಮತ್ತು ದೆಹಲಿ ಮುಂಚೂಣಿಯಲ್ಲಿದೆ. ಕೆಲಸ ಮಾಡಿದ ಪ್ರತಿಯೊಬ್ಬ ಕಾರ್ಮಿಕನಿಗೂ ನ್ಯಾಯ ದೊರೆಯುವಂತೆ ಸರ್ಕಾರ ಬದ್ಧವಾಗಿದೆ. ಶ್ರಮಜೀವಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು ನಮ್ಮ ಸರ್ಕಾರದ ಗುರಿ ಎಂದು ಹೇಳಿದರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮುತುವರ್ಜಿಯಿಂದ ಸರ್ಕಾರ ಜನಮನ ಗೆದ್ದಿದೆ. ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆ ಬಾಗಿಲಿಗೆ ತಲುಪಿವೆ. ಈ ಯೋಜನೆಗಳ ಯಶಸ್ಸಿಗೆ ವಿದೇಶದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಜನಕೇಂದ್ರೀಯ ಆಡಳಿತದ ಮೂಲಕ ಸರ್ಕಾರ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ಭಾರತ ಮಾತೆಯ ಮಕ್ಕಳೆಂದು ಹೇಳಿಕೊಳ್ಳುವವರು ತಾಯಿಯನ್ನು ಗೌರವಿಸುವ ನಿಟ್ಟಿನಲ್ಲಿ ನಿಜವಾದ ಮೌಲ್ಯಗಳನ್ನು ಕಲಿಯಿರಿ ಎಂದು ಕಟುವಾಗಿ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ. ಜನರ ಬೆಂಬಲ ನಮ್ಮ ಜೊತೆಗಿದೆ. 2028ರವರೆಗೂ ನಮ್ಮ ಸರ್ಕಾರ ಮುಂದುವರಿಯಲಿದೆ ಮತ್ತು ಮತ್ತೊಮ್ಮೆ ಜನರಿಂದ ವಿಶ್ವಾಸ ಮತ ಪಡೆದು ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ದಿನೇಶ್, ಮಂಜುನಾಥ್ ಶರ್ಮಾ, ಶಿವಕುಮಾರ್, ರಾಜೇಗೌಡ ಮತ್ತು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಾದರಿಯಾಗಿರ್ತಕ್ಕಂಥ ಒಂದು ಸರ್ಕಾರ ಕರ್ನಾಟಕ ಸರ್ಕಾರ. ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಈಗ ವಿದೇಶದಲ್ಲಿ ಕೂಡ. ಇವತ್ತು ಬಸ್ಸಿನಲ್ಲಿ ಪ್ರಯಾಣಿಸತಕ್ಕಂಥ ಶಕ್ತಿ ಯೋಜನೆ ಇರಬಹುದು, ಬೇರೆ ಬೇರೆ ಯೋಜನೆಗಳಲ್ಲಿ ನಮ್ಮ ಈ ರಾಜ್ಯ ಸರ್ಕಾರಕ್ಕೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಇವತ್ತು KSRTCಯಲ್ಲಿ ನಮ್ಮ ಸಹೋದರಿಯರು ಎಷ್ಟು ಪ್ರಯಾಣ ಬೆಳೆಸ್ತಾರೆ, ಜೊತೆಯಲ್ಲಿ ದೇವಸ್ಥಾನಗಳಲ್ಲಿ ಜನ ತುಂಬಿ ತುಳುಕ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಹಣಕಾಸಿನ ವ್ಯವಸ್ಥೆಗಳು ಕೂಡ ಸಕ್ರಿಯವಾಗಿ ಚಲಾವಣೆಯಲ್ಲಿ ಇರ್ತಕ್ಕಂಥದ್ದು, ಅದು ನಮ್ಮ ಆರ್ಥಿಕತೆಯನ್ನು ಹೆಚ್ಚಿಸ್ತದೆ. ರಾಜ್ಯದ ಅಭಿವೃದ್ಧಿ ಕೂಡ ಇದೊಂದು ಪೂರಕವಾದಂತ ಕೆಲಸ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ. ಬಹುಶಃ ಇವತ್ತು ವಿರೋಧ ಪಕ್ಷದವರು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭೆ ಎಲ್ಲ ಸದಸ್ಯರ ಒಗ್ಗಟ್ಟು ಮತ್ತು ಅಭಿವೃದ್ಧಿಗೆ ಬೆಂಬಲ ನೀಡಿದರೆ ಮಾತ್ರ ಪುರಸಭೆ ವ್ಯಾಪ್ತಿಯ ಪಟ್ಟಣ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರಿನ ವೇಲಾಪುರಿ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಕೇವಲ ವೈಯಕ್ತಿಕ ಹಿತಾಸಕ್ತಿಗೆ ಒಬ್ಬರ ಮೇಲೊಬ್ಬರಂತೆ ಆರೋಪ ಮಾಡಿಕೊಂಡು ಕೂರೋ ಬದಲು ಮತ ನೀಡಿರೋ ಜನರಿಗೆ ಅಭಿವೃದ್ಧಿ ಮಾಡಿ ಅವರ ಋಣ ತೀರಿಸುವ ಕೆಲಸ ಮಾಡಲು ನೀವೆಲ್ಲರೂ ಸಹ ಒಗ್ಗಟ್ಟಾದಾಗ ಮಾತ್ರ ಸರ್ಕಾರದಿಂದ ಬರುವ ಅನುದಾನವನ್ನ ಸಮರ್ಪಕವಾಗಿ ಹಂಚಿ ಕೆಲಸ ಮಾಡಲು ಸಾಧ್ಯ ಎಂದರು. ಸದಸ್ಯ ಶಾಂತಕುಮಾರ್ ಮಾತನಾಡಿ, ಇತ್ತೀಚೆಗೆ ಪುರಸಭೆಯಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದು, ಖಾತೆ ಬದಲಾವಣೆ, ಒಬ್ಬರ ಖಾತೆ ಇನ್ನೊಬ್ಬರಿಗೆ ಮಾಡಿಕೊಡುವ ಮೂಲಕ ಅಧಿಕಾರಿಗಳು ತೀವ್ರ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ. ಇನ್ನು ಪುರಸಭೆ ವ್ಯಾಪ್ತಿಯ ಸರ್ಕಾರಿ ಜಾಗವನ್ನ ಖಾತೆ ಮಾಡಿಕೊಳ್ಳುವುದರ ಜೊತೆಗೆ ಅಕ್ರಮ ಖಾತೆಗಳು ಮತ್ತು ಬೇಕಾಬಿಟ್ಟಿ ಕಂದಾಯ ವಸೂಲಿ ಮಾಡುತ್ತಿರುವುದರಿಂದ ಪುರಸಭೆ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತಿದೆ. ಅಲ್ಲದೆ ಯಾವ ಜಿಲ್ಲೆಯಲ್ಲೂ ಇರದ ಕಂದಾಯದ ಬರೆ ಇಲ್ಲಿ ಬಡವರ್ಗದವರ ಮೇಲೆ ಹಾಕುತ್ತಿರುವುದು ಎಷ್ಟು ಸರಿ? ಮೀನು ಮಾರುಕಟ್ಟೆ ಬಳಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಇದು ಅಕ್ರಮ ಕಟ್ಟಡ ಎಂದು ಸೂಚನೆ ನೀಡಿದ್ರು. ನಮ್ಮ ಅಧಿಕಾರಿಗಳು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಿದ್ದಕ್ಕೆ ಸದಸ್ಯ ಜಗದೀಶ್ ಆಕ್ರೋಶ ವ್ಯಕ್ತಪಡಿಸಿ, ಮೊದಲು ನಿಮ್ಮ ತಟ್ಟೆಯಲ್ಲಿ ಏನು ಬಿದ್ದಿದೆ ಎಂದು ನೋಡಿಕೊಳ್ಳಿ, ಅದನ್ನ ಬಿಟ್ಟು ಬೇರೆಯವರ ಆಸ್ತಿ ವಿಚಾರಕ್ಕೆ ತಲೆ ಹಾಕೋ ಸಂಬಂಧವೇನು? ಆ ಕಟ್ಟಡದ ಸಂಪೂರ್ಣ ಎಲ್ಲಾ ದಾಖಲಾತಿಗಳಿದ್ದು ಈಗಾಗಲೇ ನ್ಯಾಯಾಲಯದಲ್ಲಿ ಇದರ ವ್ಯಾಜ್ಯ ನಡೆಯುತ್ತಿದೆ. ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳಿ ಎಂದರು. ಸದಸ್ಯ ಗಿರೀಶ್ ಮಾತನಾಡಿ, ನಮ್ಮ ಪುರಸಭೆಯಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆ ಎಂದು ಯಾರೇ ಕಳ್ಳಕಾಕರು ಬಂದರೂ ಇಲ್ಲಿರೋ ವಸ್ತುಗಳನ್ನು ತುಂಬಿಕೊಂಡು ಹೋದ್ರೂ ಯಾರಿಗೂ ತಿಳಿಯೋದಿಲ್ಲ. ಇನ್ನು ಗಣಪತಿ ದೇವಾಲಯಕ್ಕೆ ಮೀಸಲಿಟ್ಟ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಸಣ್ಣಪುಟ್ಟ ವ್ಯಕ್ತಿಗಳು ಸಣ್ಣ ಒತ್ತುವರಿ ಮಾಡಿದ್ರೂ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಬಲಾಢ್ಯರು ಯಾವುದೇ ದಾಖಲಾತಿ ನೀಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಿವೇಶನ ಮಾಡಿದ್ರೂ ಕೇಳೋ ಸೋಜಿಗೆ ಹೋಗಿಲ್ಲ ಎಂದರು. ಶಾಸಕ HK ಸುರೇಶ್ ಮಾತನಾಡಿ, ನನ್ನ ಅವಧಿಯಲ್ಲಿ ಅಕ್ರಮ ಮತ್ತು ಭ್ರಷ್ಟಾಚಾರ ಮಾಡುವವರಿಗೆ ಅವಕಾಶವಿಲ್ಲ. ನಾನು ಅಧಿಕಾರಿಗಳನ್ನ ಕೆಲಸ ಮಾಡದಿದ್ದಾಗ ನೇರವಾಗಿ ಖಂಡಿಸುತ್ತೇನೆ. ನನಗೆ ಇಲ್ಲಿ ಸಾರ್ವಜನಿಕರ ಹಿತ ಮುಖ್ಯ. ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ರೂ ಅವರನ್ನ ನಾನು ಮಟ್ಟ ಹಾಕದೆ ಬಿಡೋದಿಲ್ಲ. 23 ಸದಸ್ಯರ ಒಮ್ಮತದಿಂದ ನಮಗೆ ಸಹಕಾರ ನೀಡಿ ಅಭಿವೃದ್ಧಿ ಜೊತೆಗೆ ಇಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, ಯಾರ ಕಾಲದಲ್ಲಿ ಆಗಿದೆ ಎಂದು ನೀವೆಲ್ಲರೂ ಸಹಕಾರ ನೀಡಿದರೆ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ಮತ್ತು ಇನ್ನೂ ಉನ್ನತ ತನಿಖೆ ಮಾಡಿಸಲು ಸಿದ್ಧ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಶಿಗ್ಗಾವಿ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಒಬ್ಬ ಪ್ರಶ್ನೆಗೋಸ್ಕರ, ಒಬ್ಬ ಕಾಮನಿಗೋಸ್ಕರ ಮಕ್ಕಳು ಬಿಟ್ಕೊಳ್ಬೇಕಾ? ಧ್ವನಿ ಎತ್ತಿದ್ರೆ ಅಧಿಕಾರಿಗಳ ವಿರೋಧ ಮಾಡ್ತಾರೆ. ಇದನ್ನ ನಾವು ಯಾವತ್ತೂ ಅಷ್ಟೇ ವಿಮರ್ಶೆಯನ್ನ ಮಾಡ್ತಕ್ಕಂಥ. ದಯವಿಟ್ಟು ನಾನು ಎಲ್ಲರಿಗೂ ವಿನಂತಿ ಮಾಡೋದೇನೆಂದ್ರೆ, ಹಾಸನ ನಗರದ ಕಸದ ಸಮಸ್ಯೆಯಲ್ಲಿ ಒಬ್ಬ ಅಧಿಕಾರಿಯ ತಲೆದಂಡವಾಗಿದೆ. ಹಾಸನ ಮಹಾನಗರ ಪಾಲಿಕೆಯ ಆಯುಕ್ತ ಆರ್ ಕೃಷ್ಣಮೂರ್ತಿಯವರನ್ನ ಮೇಲಾಧಿಕಾರಿಗಳ ಆದೇಶವನ್ನ ಪಾಲಿಸದೆ ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿ ವರ್ತಿಸಿರುವುದರಿಂದ ಈ ಕೂಡಲೇ ಅಕ್ಟೋಬರ್ 28ರಿಂದ ಜಾರಿಗೆ ಬರುವಂತೆ ಕಡ್ಡಾಯ ರಜೆ ಮೇಲೆ ತೆರಳಲು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸ್ವಚ್ಛತೆ ಬಗ್ಗೆ, ಮಾರುಕಟ್ಟೆ, ಸಂತೆ ನಿರ್ವಹಣೆ ಬಗ್ಗೆ, ಹುಣಸಿನಕೆರೆ ನಿರ್ವಹಣೆ ಬಗ್ಗೆ ಮತ್ತು ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರತಿ ಮಂಗಳವಾರ ನಗರ ಪರಿವೀಕ್ಷಣೆ ಮಾಡುತ್ತಿದ್ದು, ಅಕ್ಟೋಬರ್ 28ರಂದು ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಹುಣಸಿನಕೆರೆ 80 ಅಡಿ ರಸ್ತೆಯ ಸ್ಥಳ ಪರಿವೀಕ್ಷಣೆ ಸಂದರ್ಭ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹಲವಾರು ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿರುವುದಿಲ್ಲ ಮತ್ತು 80 ಅಡಿ ರಸ್ತೆಯ ಬದಿಗಳಲ್ಲಿ ಹಾಗೂ ಹುಣಸಿನಕೆರೆ ಸುತ್ತಮುತ್ತ ಕಸದ ರಾಶಿ ಕಂಡುಬಂದಿದ್ದು, ಕೂಡಲೇ ಕಸದ ರಾಶಿಯನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರು ತ್ಯಾಜ್ಯ ವಸ್ತುಗಳನ್ನು ರಸ್ತೆ ಬದಿಗಳಲ್ಲಿ ಎಸೆಯದಂತೆ ಕ್ರಮ ವಹಿಸುವಂತೆ ಆಯುಕ್ತರಿಗೆ ಸೂಚಿಸಿದ ಹಿನ್ನೆಲೆ ಮಹಾನಗರ ಪಾಲಿಕೆಯಲ್ಲಿ ಸ್ವಚ್ಛತಾ ಕೆಲಸಕ್ಕೆ ಸಿಬ್ಬಂದಿಗಳ ಕೊರತೆಯಿದ್ದು ಸ್ವಚ್ಛಗೊಳಿಸಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಉಡಾಫಿಯಾಗಿ ಉತ್ತರಿಸಿ ಮೇಲಾಧಿಕಾರಿಗಳ ಆದೇಶವನ್ನು ಪಾಲಿಸದೆ ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿರುವುದರಿಂದ ಈ ಕೂಡಲೇ ಆಯುಕ್ತರು ಹಾಸನ ಮಹಾನಗರ ಪಾಲಿಕೆ ಆಯುಕ್ತ ಆರ್ ಕೃಷ್ಣಮೂರ್ತಿ ಅವರನ್ನ ಅಕ್ಟೋಬರ್ 28ರಿಂದಲೇ ಜಾರಿಗೆ ಬರುವಂತೆ ಕಡ್ಡಾಯ ರಜೆ ಮೇಲೆ ತೆರಳಲು ಮತ್ತು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಕೆಎಂ ರಮೇಶ್ ಇವರನ್ನ ಮುಂದಿನ ಆದೇಶದವರೆಗೆ
ಜೊತೆಗೆ ಆಯುಕ್ತರು ಮಹಾನಗರ ಪಾಲಿಕೆ ಹಾಸನ ಹುದ್ದೆಯ ಹೆಚ್ಚಿನ ಪ್ರಭಾರದಲ್ಲಿರಿಸಿ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಆದೇಶಿಸಿದ್ದಾರೆ ಎಂದು ತಿಳಿದು ಬಂದಿದೆ. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಥಿಲಾವಸ್ಥೆಯಲ್ಲಿ ಪಾಳ್ಯ ನಾಡ ಕಚೇರಿ. ಜಿಟಿಜಿಟಿ ಮಳೆಗೆ ಕಟ್ಟಡ ಸೋರಿಕೆ, ಕುಸಿದು ಬೀಳೋ ಹಂತದಲ್ಲಿರುವ ಗೋಡೆಗಳು. ಸಿಬ್ಬಂದಿಗಳನ್ನು ಅಪಾಯಕ್ಕೆ ಆಹ್ವಾನಿಸುತ್ತಿದೆ ನಾಡ ಕಚೇರಿ. ಬೂಬನಹಳ್ಳಿ ವಿಮಾನ ನಿಲ್ದಾಣ ಬಳಿ ರಸ್ತೆ ನಿರ್ಮಾಣಕ್ಕೆ ಸ್ಥಳೀಯರ ಗಡುವು. ಇನ್ನು 15 ದಿನಗಳ ಒಳಗೆ ರಸ್ತೆ ನಿರ್ಮಿಸದಿದ್ದರೆ ಕಾಂಪೌಂಡ್ ನೆಲಸಮ ಅನಿವಾರ್ಯ. ಸಾಮಾಜಿಕ ಕಾರ್ಯಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಎಚ್ಚರಿಕೆ. ಯಾವುದೇ ಕ್ಷೇತ್ರದಲ್ಲಿ ಸಾಧನೆಗೆ ಸಂಕಲ್ಪ ಮತ್ತು ಏಕಾಗ್ರತೆ ಬೇಕು. ನಮ್ಮ ಬದುಕಿನಲ್ಲಿ ಶಿಕ್ಷಕರ ಪಾತ್ರ ಅಮೂಲ್ಯವಾದದ್ದು. ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ತಾರಾನಾಥ್ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.